ಮೈಸೂರು ಮೂರು ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕ್ಷೇತ್ರವಾಗ್ಬಿಟ್ಟಿದೆ. ಈಗ 2 ದಿನಗಳಿಂದ ರೆಸಾರ್ಟ್ನಲ್ಲಿ ಕೂತ್ಕೊಂಡು ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನು ರೂಪಿಸ್ತಾ ಇದ್ದಾರಲ್ಲಿ. ಹೇಗೆ ಮೈಸೂರನ್ನ ಗೆಲ್ಲಬೇಕು, ಎಲ್ಲಿಯೂ ಕೂಡ ಬರೀ ಮೈಸೂರಿಗೆ ಸೀಮಿತವಾಗಿ ಸಿದ್ದರಾಮಯ್ಯನವರು ಮಾತಾಡಿಲ್ಲ. ಯಾವುದೇ ಕ್ಷೇತ್ರದಲ್ಲಾಗಲಿ ಯಾವುದೇ ಆಪೋಸಿಟ್ ಕ್ಯಾಂಡಿಡೇಟ್ ಬಗ್ಗೆ ಹಗುರವಾಗಿ ಯಾರೂ ಮಾತಾಡಕೂಡದು. ಒಂದು ಸಾಲಿನ ಫರ್ಮಾನ್ ಇದು, ಎಲ್ಲಿಯೂ ಮಾತಾಡಬಾರ್ದು. BJPಯವರು ನಿಷ್ಣಾತರಿದ್ದಾರೆ, ಎಮೋಷ್ನಲ್ ಆಗಿ ಜನಗಳನ್ನ ತಲೆ ಕೆಡಿಸ್ಬಿಡ್ತಾರೆ ಅವರು. ಹುಷಾರಾಗಿರಿ, ಯಾವುದೇ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡ್ಬಾರ್ದು. ನಮ್ಮ ಎದುರಾಳಿಗಳಷ್ಟೇ ಅವರು. ಫೈಟ್ ಮಾಡೋಣ, ನಾವು ಗೆಲ್ಲೋಣ. ನಿಲ್ಲಿಸೋದು, ಅವಹೇಳನ ಮಾಡೋದು, ಛೇಡಿಸೋದು ಇದು ಯಾವುದನ್ನು ಮಾಡಬಾರ್ದು ಅಂತ ಸಿದ್ದರಾಮಯ್ಯರು ಒಂದು ಕಡೆ ಹೇಳಿದ್ದಾರೆ. ನಾಳೆ ಮುಖ್ಯಮಂತ್ರಿ ಮತ್ತು DCM DK ಶಿವಕುಮಾರ್ ನೇತೃತ್ವದಲ್ಲಿ ಬೃಹತ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇರುತ್ತೆ. ಬೇರೆ ಬೇರೆ ಪಾರ್ಟಿಗಳಿಂದ ಯಾವೆಲ್ಲ ನಾಯಕರು ಬರ್ತಾ ಇದ್ದಾರೋ ಅವ್ರನ್ನ ಸೇರಿಸ್ಕೊಳ್ಳೋ ಕೆಲಸ. ಒಕ್ಕಲಿಗರ ಕೋಟೆಯಲ್ಲಿ ಒಕ್ಕಲಿಗ ಅಹಿಂದ ಕಾಂಬಿನೇಷನ್ನ ತಂತ್ರವನ್ನು ಬಳಸ್ತಾ ಇದ್ದಾರೆ. ಲಕ್ಷ್ಮಣ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು ಆ ಒಂದು ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ. ಹಿಂದೆಲ್ಲ ಬೇರೆ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾ ಇದ್ದರು. ಪ್ರತಾಪ್ ಸಿಂಹ ಒಕ್ಕಲಿಗ ಕಮ್ಯುನಿಟಿಯಿಂದ ಟಿಕೆಟನ್ನು ಪಡ್ಕೊಂಡಿದ್ದರು ಬೇರೆ ಪಕ್ಷದಿಂದ. ಅದಕ್ಕೆ ಇವರು ಬೇರೆ ಕುರುಬಾಸ್ತ್ರ ಇನ್ನೊಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ಅದು ಸಕ್ಸಸ್ ಕಾಣಲಿಲ್ಲ. ಆದರೆ ಈ ಬಾರಿ ಒಕ್ಕಲಿಗ ಮತ್ತು ಅಹಿಂದ ಈ ಒಂದು ಅಸ್ತ್ರವನ್ನು ಇವರು ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಒಕ್ಕಲಿಗ ಮುಖಂಡರನ್ನು ಸೆಳಿಬೇಕು ಅಂಥೇಳಿ ಒಂದು ಕಡೆ ಮುಖ್ಯಮಂತ್ರಿಗಳು, ಒಂದು ಕಡೆ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ನಾಳೆ BJP ಭದ್ರಕೋಟೆಯಲ್ಲಿ CM DCM ಶಕ್ತಿ ಪ್ರದರ್ಶನ ಕೂಡ ಇರುತ್ತೆ. ಈ ಕಡೆ ಮೈತ್ರಿ ಪಕ್ಷಗಳಿಗೂ ಕೂಡ ಇದು ಪ್ರತಿಷ್ಠೆಯ ಕಣ ಆಗಿಬಿಟ್ಟಿದೆ ಮೈಸೂರು. ನಾಳೆ ಮೈಸೂರಲ್ಲಿ HDK ವಿಜಯೇಂದ್ರ ಜಂಟಿ ಸಮಾವೇಶ ಕೂಡ ಇರುತ್ತೆ. ಕಾಂಗ್ರೆಸ್ ಸಮಾವೇಶಕ್ಕೆ ಕೌಂಟರ್ ಆಗಿ ಮೈತ್ರಿ ಸಮಾವೇಶ ನಡೀತಾ ಇದೆ ಇಲ್ಲಿ. ಹಾಗಾಗಿ ಒಂಥರ ಜಿದ್ದಾಜಿದ್ದಿ ಮೈಸೂರು ಅಂದರೆ. ಈಗ ಕೈ ಒಕ್ಕಲಿಗ ಅಸ್ತ್ರಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ಎಂಟ್ರಿ ಆಗಿದ್ದಾರೆ. ಇದರ ಮೂಲಕ BJP ಕುಮಾರಸ್ವಾಮಿ ಅವರನ್ನು ತೋರಿಸಿ ಅಲ್ಲಿಯೂ ಕೂಡ ಒಕ್ಕಲಿಗ ಮತಗಳು ಸೆಳೆಯುವ ಒಂದು ಪ್ರಯತ್ನವನ್ನು ಕೂಡ BJP ಕೂಡ ಮಾಡ್ತಾ ಇದೆ. ಟ್ವೀಟರ್ಸ್ಗಳಿಗೆ ಪುನೀತ್ ಇದ್ದಾರೆ. ಪುನೀತ್, ಒಂಥರ ಈ ಕಡೆ BJP ಮತ್ತು JDS, ಆ ಕಡೆ ಕಾಂಗ್ರೆಸ್, ಒಕ್ಕಲಿಗ ಅಸ್ತ್ರ, ಒಕ್ಕಲಿಗ ಅಸ್ಮಿತೆ ಎಲ್ಲವನ್ನೂ ಇಟ್ಕೊಂಡು ಒಂದು ದೊಡ್ಡ ಸಮಾವೇಶಕ್ಕೆ ಇಡೀ ಮೈಸೂರು ಸಾಕ್ಷಿ ಆಗ್ತಿದೆ, ಸಜ್ಜಾಗ್ತಾ ಇದೆ. ಸೊ ಯಾವ ರೀತಿ ಇದೆ ಈ ಒಂದು ಜಟಾಪಟಿ ಅಂತ? ಹೌದು ರಮಾಕಾಂತ್, ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ 3 ದಿನಗಳಿಂದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ M ಲಕ್ಷ್ಮಣ್ ಅವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಇನ್ನು ನಾಳೆ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಒಂದಷ್ಟು BJPಯ ನಾಯಕರುಗಳು ಜೊತೆಗೆ JDSನಲ್ಲಿದ್ದಂತಹ ನಾಯಕರುಗಳನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವಂತಹ ಒಂದು ಕೆಲಸ ಇದೆ. ಈ ಒಂದು ಹಿನ್ನೆಲೆಯಲ್ಲಿಯೇ ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿರುವಂತಹ ಒಂದು ಭೂತಾಳೆ ಪಿಚ್ನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದಾದ ಬಳಿಕ ಸಂಜೆ ಮಧ್ಯಾಹ್ನದ ಮೇಲೆ ನಾಳೆ ಮೈಸೂರಿಗೆ DK ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಜೊತೆಗೆ ಉಪಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಮಾವೇಶ ಕೂಡ ಇರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ, 2 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗ ಪಣವನ್ನು ತೊಟ್ಟಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿಯೇ ಅವರಿಗಾಗಲೇ ರೆಸಾರ್ಟ್ನಲ್ಲಿ ಉಳಿದುಕೊಳ್ಳುವ ಮುಖಾಂತರ ಅಲ್ಲೇ ಈ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು. 2 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸಾಕಷ್ಟು ಇರತಕ್ಕಂಥ ಹಾಲಿ ಶಾಸಕರುಗಳಿಗೆ ಜೊತೆಗೆ ಸಚಿವರುಗಳಿಗೆ ಒಂದಷ್ಟು ಟಾರ್ಗೆಟ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಎಲ್ಲಾ ಭಾಗಗಳಲ್ಲೂ ಕೂಡ ಹೆಚ್ಚಿನ ಲೀಡ್ ಬರಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೂಡ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ಕಡೆ ಆದ್ರೆ ನಾವೇನು ಕಮ್ಮಿ ಇಲ್ಲ ಅಂತ ಹೇಳಿ ಮತ್ತೊಂದು ಕಡೆ BJP ಮತ್ತೆ JDS ಮೈತ್ರಿಯ ನಾಯಕರುಗಳು ಕೂಡ ಸಮಾವೇಶವನ್ನು ಮಾಡ್ತಾ ಇರತಕ್ಕಂಥದ್ದು. ಅದರಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಖ್ಯವಾಗಿ ನಾಳೆ HD ಕುಮಾರಸ್ವಾಮಿ ಅವರು ಜೊತೆಗೆ BSY ಅವರ ಪುತ್ರ ವಿಜೇಂದ್ರ ಅವರು ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. ಆ ಮೂಲಕ ಖಾಸಗಿ ಕಲ್ಯಾಣ ಮಂಟಪ ಒಂದರಲ್ಲಿ ಸಮಾವೇಶವನ್ನ ಮಾಡ್ತಾರೆ. ಆ ಮೂಲಕ ಈ ಬಾರಿ ಯದುವೀರ್ ಅವರು ಏನಿದ್ದಾರೆ ಅವರು ಪ್ರಬಲ ಅಭ್ಯರ್ಥಿ ಆಗಿದ್ದಾರೆ. ಜೊತೆಗೆ ಇಲ್ಲಿ ಈಗಾಗಲೇ 2 ಬಾರಿ BJP ಗೆದ್ದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಯದುವೀರ್ ಅವರನ್ನು ಗೆಲ್ಲಿಸಲಿಕ್ಕೆ ಎಲ್ಲ ರೀತಿಯಾದಂತಹ ಒಂದು ಚುನಾವಣಾ ತಂತ್ರಗಾರಿಕೆಯನ್ನ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಮೈಸೂರಿನಲ್ಲಿ ಈ ಒಂದು ಲೋಕಸಭಾ ಚುನಾವಣೆ ಅಖಾಡ ಬಹಳಷ್ಟು ರಂಗಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.